ತ್ಯಾವಣಗಿ ವೀರಭದ್ರ ಸ್ವಾಮಿ ಅಧ್ಯಕ್ಷ. HG ಪ್ರಕಾಶ್ ಪ್ರಧಾನಿದ್ದಾಗೆ ಯಾವುದೇ ಸರ್ಕಾರ ಬರಲಿ ಖಾಸಗಿ ಶಾಲೆಗಳ ವಿರುದ್ಧವಾಗಿನೇ ಕಾರ್ಯತಂತ್ರವನ್ನ ರೂಪಿಸ್ತಕ್ಕಂಥದ್ದು, ಪ್ರೈವೇಟ್ ಸ್ಕೂಲ್ ನಡೆಸೋದೇ ಕಷ್ಟ ಅನ್ನೋ ರೀತಿಯಲ್ಲಿ ರೂಲ್ಸ್ ಅನ್ನ ಏರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಸಾಕಷ್ಟು ಬಾರಿ ನಮ್ಮ ಸಂಘಟನೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಮತ್ತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಈ ಒಂದು ಇವತ್ತಿನ ಸರದಿ ಏನಪ್ಪಾ ಅಂದ್ರೆ ಪಠ್ಯ ಪುಸ್ತಕದ ಬಗ್ಗೆ. ಪಠ್ಯ ಪುಸ್ತಕ ತಗಣ ವಿಚಾರವಾಗಿ ಮೊದಲೆಲ್ಲ ಪಠ್ಯ ಪುಸ್ತಕಗಳು ಯಾವ ಅಂಗಡಿಗಳಲ್ಲಿ ಸಿಗ್ತಾ ಇದ್ವು. ಇತ್ತೀಚಿನ ವರ್ಷ ಒಂದು 8-10 ವರ್ಷಗಳಿಂದ ಗೌರ್ಮೆಂಟ್ ಬುಕ್ಸ್ ಕೊಡ್ತಾ ಇದೆ. ಅದನ್ನ ನಿಲ್ಲಿಸಿ ಅಂತ ಸಾಕಷ್ಟು ಬಾರಿ ನಾವು ಹೋರಾಟ ಮಾಡಿದ್ರೆ ಅದು ಸಫಲ ಆಗಿಲ್ಲ. ಆದ್ರೂ ಕೂಡ ಇರ್ಲಿ ಮತ್ತೆ ಬುಕ್ಸ್ ತಗೊಳ್ಳೇಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನಾವು ತಗೊಂತಾ ಇದ್ವಿ. ಈ ವರ್ಷ ಏನ್ ಮಾಡಿದಾರೆ ಅಂದ್ರೆ ಎಷ್ಟು ಸ್ಯಾಟ್ಸ್ ಅಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಬುಕ್ ತಗೋಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಉದಾಹರಣೆಗೆ 60 ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ 60 ಬುಕ್ ತಗೋಬೇಕು ಅಂತ ಹೇಳ್ತಿದ್ದಾರೆ. UKG ಅಲ್ಲಿ 15 ಮಕ್ಳು ಇರ್ತಾರೆ, ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಬಂದಾಗ 15 ಅಷ್ಟೇ ಆಗತ್ತೆ. 60 ಬುಕ್ ತಗೊಂಡ್ರೆ ವೇಸ್ಟ್ ಆಗುತ್ತೆ. ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತಹ ಪ್ರೈವೇಟ್ ಸ್ಕೂಲ್ ಅಂತ ಅಷ್ಟೇ ಎಲ್ಲ ಶ್ರೀಮಂತ ಶಾಲೆಗಳಿಲ್ಲ. ಮಿಡ್ಲ್ ಕ್ಲಾಸ್ ಮಕ್ಕಳು ಓದ್ತಕ್ಕಂಥದ್ದು, ಬಡವರು ಓದ್ತಕ್ಕಂಥ ಸಣ್ಣ ಪುಟ್ಟ ಶಾಲೆಗಳನ್ನು ಕೂಡ ನಾವು ಪರಿಗಣಿಸ್ಬೇಕು ಸರ್ಕಾರ ಅಂತ ಈ ಮೂಲಕ ವಿನಂತಿಯನ್ನ ಮಾಡ್ತೇನೆ. ಓದೋಷದ ಬುಕ್ ಇದೆ, ನಮ್ಮ ಅಣ್ಣನ ಬುಕ್ ಇದೆ, ನಮ್ಮ ಅಕ್ಕನ ಬುಕ್ ಇದೆ, ನಾವು ಓದ್ತೀವಿ, ನಮಗೆ ಬುಕ್ಸ್ ಬೇಡ ಅಂತಕ್ಕಂತಹ ಪೋಷಕರು ತುಂಬಾ ಜನ ಇದ್ದಾರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಅವರಿಗೆ ನ್ಯಾಯ ಸಿಗಲ್ಲ ಇದರಿಂದ. ಎಲ್ಲ ಬುಕ್ಸ್ ಈಗ ನಮಗೆ ಗೌರ್ಮೆಂಟ್ ಬುಕ್ಸ್ ತಗೊಳ್ಳೇಬೇಕು ಅಂದ್ರೆ ನಾವು ಅನಿವಾರ್ಯ ಪೋಷಕರಿಗೆ ಬುಕ್ಸ್ ತಗೊಳ್ಳೇಬೇಕು ಅಂತ ಹೇಳ್ಬೇಕಾಗತ್ತೆ, ಸೇಲ್ ಮಾಡ್ಲೇಬೇಕಾಗುತ್ತೆ. ಹಂಗಾಗಿ ಬುಕ್ಸ್ ಅನ್ನ ಇಷ್ಟೇ ತಗೊಳ್ರಿ ಅಷ್ಟೇ ತಗೊಳ್ರಿ ಅಂತ ನಮಗೆ ಕಡ್ಡಾಯ ಮಾಡ್ಬೇಡ್ರಿ, ವ್ಯಾವಹಾರಿಕವಾಗಿ ನಮ್ಮನ್ನ ನೋಡ್ಬೇಡ್ರಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಈ ನಿಮ್ಮ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಇಡೀ ಸ್ಟೇಟ್ ಅಲ್ಲಿ ಸರ್ ಅಂದ್ರೆ ಸರ್ ಈಗ ತುಮಕೂರು ಜಿಲ್ಲೆಯಲ್ಲಿ ಈ ಇಶ್ಯೂ ಇಲ್ಲ. DDP ಅವರು ಬಹಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀವ್ ಹೇಳ್ದಂಗೆ ಕೇಳಕ್ ಆಗಲ್ಲ, ಇಲ್ಲಿ ಖಾಸಗಿ ಶಾಲೆಗಳಿಗೆ ತೊಂದರೆ ಆಗುತ್ತೆ, ಬಡವರಿಗೆ ತೊಂದರೆ ಆಗುತ್ತೆ ಅಂತ ಅವರು ಗುಬ್ಬಿ ತಾಲೂಕು ಅನ್ನೋದ್ರಲ್ಲಿ ಸ್ಪೆಸಿಫಿಕ್ ಆಗಿ ಗುಬ್ಬಿ ತಾಲೂಕಲ್ಲಿ ನಾವು ವಿಚಾರ ಮಾಡಿದ್ರೆ ಸ್ನೇಹಿತರು ಶಾಲೆಗಳಿದಾವ್. ನಮಗೆ ನಂಗೇನಿಲ್ಲ, ನಾವು 1 to 4 ಕನ್ನಡ ಬೇಕಾ ಕನ್ನಡ ಅಷ್ಟೇ ತಗೊಂತೀವಿ, ಇಂಗ್ಲಿಷ್ ಬೇಕಾ ಇಂಗ್ಲಿಷ್ ಅಷ್ಟೇ ತಗೊಂತೀವಿ, ನಮಗೆ ಒತ್ತಡ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ರು. ಅದಕ್ಕೋಸ್ಕರ ಅದೊಂದು ವರ್ಡ್ ಸೇರಿಸಿದ್ದು ನಾವು ಒಂದೊಂದು ಕಡೆಗೆ ಒಂದೊಂದು ರೂಲ್ ಮಾಡಬೇಡಿ ಅಂತ ಹೇಳಿ. ನಾವು ಬುಕ್ಸ್ ತಗೊಳ್ಳಿ ಅನ್ನೋದಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ. ಏನು SLCಗೆ ಹೆಂಗ್ ಕ್ವಶನ್ ಪೇಪರ್ ಡಿಪಾರ್ಟ್ಮೆಂಟ್ ಇಂದ ಆಗುತ್ತೋ 1ನೇ ಕ್ಲಾಸ್ ಇಂದನು ನಾವು 9ನೇ ಕ್ಲಾಸ್ ವರೆಗೂ ನಾವು ಕ್ವಶನ್ ಪೇಪರ್ ಬಿಡ್ತೀವಿ. ಅವ್ರ ಕ್ವಶನ್ ಪೇಪರ್ ಬಿಡ್ತೀವಿ ಅಂದ್ರೆ ನಾವು ಅವ್ರ ಪುಸ್ತಕ ತಗೊಳ್ಳೇಬೇಕು, ಮೂಗಿಡಿದ್ರೆ ಬಾಯಿ ತೆಗಿಬೇಕು. ಆ ಪ್ಲಾನ್ ಅನ್ನು ಆಲ್ರೆಡಿ ಈಗಲೇ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಅದು ಈಗ ಏನಾಗುತ್ತೆ, ನಮ್ಮ ಸಲೀಸ ಕೈ ಹಿಡ್ಕೊಂಡು ಆ ಕಡೆ ಹೇಳ್ಕೊಂಡು ಹೋಗುತ್ತೆ. ಸೊ ಅದು ಒಂದು ಪ್ಲಾನ್. ಮತ್ತೆ 1ನೇ ಕ್ಲಾಸಿಗೆ ಈ ವರ್ಷ ನಮ್ಗೆ ಏನ್ ಅಡ್ಮಿಷನ್ ಹಾಕವೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅವ್ರು ಅಲ್ಲೇ ಇಷ್ಟು ಅಂತ ಫಿಕ್ಸ್ ಮಾಡಿ ಸ್ಟಾರ್ಟ್ ಕೈ ಬಿಟ್ರೆ, ಹಿಂದಿನ ವರ್ಷ ನಮ್ದು ಏನು ಈಗ ಪ್ರೆಸೆಂಟ್ ಈ ವರ್ಷ 1ನೇ ಕ್ಲಾಸ್ 40 ಇದೆ ಅಂದ್ರೆ ಮುಂದಿನ ವರ್ಷಕ್ಕೂ 40 ಅಂತಾನೆ ಅವ್ರು ಫೈನಲ್ ಮಾಡಿದ್ರು. ನಮಗೆ ಮುಂದಿನ ವರ್ಷ 30 ಆಗ್ಬಹುದು, ಇಲ್ಲ 60 ಆಗ್ಬಹುದು. ಒಂಥರ ಅವೈಜ್ಞಾನಿಕ ಕ್ರಮದಲ್ಲಿ ಸ್ಯಾಟ್ಸ್ ನಲ್ಲಿ ಫಿಕ್ಸ್ ಮಾಡಿ ಕೈ ಬಿಟ್ಟಿದ್ದಾರೆ. ಆ ಆ್ಯಪ್ಗಳು ನಮ್ಮ ಕೇಳಲ್ಲ, ಅದ್ರಾಗ ಹೆಂಗ್ ಆಡುತ್ತಾರೋ ಅವ್ರು ನಾವ್ ಹಂಗ ತಗೊಳದೇ ಇಲ್ಲ. ಅದು ಆ ತರ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿ. ಲಾಸ್ಟ್ ಇಯರ್ ಬುಕ್ಸ್ ಗಳು ಬಹಳ ಒಳ್ಳೆ ಸುಮಾರು ನಮ್ಮ ಶಾಲೆಗಳು 25,000 ಬುಕ್ಸ್ ಇದೆ. ಅವೆಲ್ಲ ಈಗ ಡೆಡ್ ಆದ ಅವ್ರು ಬಾಯ್ಬಿಟ್ಟು ಹೇಳ್ತಾರೆ ಇದಕ್ಕೆ ಹಾಕ್ತಾ ಇರ್ತಾರೆ, ಬಿಜಿಲಿಗೆ ಹಾಕ್ತಾ ಇರ್ತಾರೆ. ಮತ್ತೆ ಅದ್ರ ಜೊತೆಗೆ ಆದೇಶ ಇದೆ, ನೀವೆಲ್ಲ ಓದ್ಬೇಕಾದ್ರೆ ಬುಕ್ಸ್ ಗಳು ಸಾಮಾನ್ಯವಾಗಿ 5 ವರ್ಷದಿಂದ 10 ವರ್ಷ ತನಕ ಚೇಂಜ್ ಆಗ್ತಿರ್ಲಿಲ್ಲ. ಪ್ರತಿ ವರ್ಷ ಬುಕ್ಸ್ ಚೇಂಜ್ ಆಗ್ತದೆ. ಇದ್ರ ಉದ್ದೇಶ ಏನು ಅಂತ ಕೇಳಿದ್ರೆ ನಾವು ಉತ್ತರ ಕೊಡೋದು ಬೇಡ, ಎಲ್ಲರಿಗೂ ಗೊತ್ತ. ಪ್ರತಿ ವರ್ಷ ಬುಕ್ಸ್ ಚೇಂಜ್ ಮತ್ತೆ ನಮ್ಗೆ ಎಕ್ಸ್ಟ್ರಾ ತಗೊಂಡ್ರು ಅಥವಾ ನೆಕ್ಸ್ಟ್ ಇಯರ್ ನಮ್ಗೆ ಕೊಡಕ್ ಅವಕಾಶ ಐತೆ ಅನ್ನಂಗಿಲ್ಲ. ಆ ಬುಕ್ಸ್ ಗಳು ನಾವು ಬಿಸಾಕ್ಲೇಬೇಕು. ಪ್ರತಿ ವರ್ಷ ಸಿಲೆಬಸ್ ಚೇಂಜ್ ಮಾಡ್ತಾರೆ. ಈಗ ವ್ಯಾವಹಾರಿಕವಾಗಿ ಮಾಡ್ತಾ ಇದ್ದಾರೆ. ಅದು ಇತ್ತೀಚಿನ ದಿನಗಳಲ್ಲಂತೂ ಬಹಳ ಆಗಿದೆ. ಲೆಸನ್ ನಂಬರ್ 1, ಲೆಸನ್ ನಂಬರ್ 10 ಆಗುತ್ತೆ. ಲೆಸನ್ ಹಿಂದೆ ಮುಂದೆ ಮಾಡಿ ಇಲ್ಲಾಂದ್ರೆ ಒಂದೆರಡು ಈಗ ಪಾರ್ಟ್ 1 ಪಾರ್ಟ್ 2 ಎರಡೆರಡು ಮಾಡಿದ್ದಾರೆ. ಅದು ಅವಶ್ಯಕತೆ ಇಲ್ಲ, ಇಲ್ಲಿವರೆಗೂ ಇದ್ದಿಲ್ಲ. ಅದು ಈ ಕಳೆದ ಬಾರಿಯಿಂದ ಕನ್ನಡ ಪಾರ್ಟ್ 1 ಪಾರ್ಟ್ 2, ಇಂಗ್ಲಿಷ್ ಪಾರ್ಟ್ 1 ಪಾರ್ಟ್ 2, 6 ಸಬ್ಜೆಕ್ಟ್ ಪಾರ್ಟ್ 1 ಪಾರ್ಟ್ 2. ಈಗ ಕನ್ನಡ ಬುಕ್ 40 ರೂಪಾಯಿ ಸಿಗ್ತದೆ ಅಂದ್ರೆ ಅವ್ರು 30 ರೂಪಾಯಿ ಮಾಡಿ ಪಾರ್ಟ್ 1 ಪಾರ್ಟ್ 2 30 ರೂಪಾಯಿ 60 ರೂಪಾಯಿ ಈ ತರ ಬಿಸ್ನೆಸ್ ಮೈಂಡೆಡ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬಾ ಜನಕ್ಕೆ ಇದು ಅನ್ಯಾಯ ಆಗುತ್ತೆ. ಆದ್ರಿಂದ
ತಾವೆಲ್ಲರೂ ಕೂಡ ಈ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಮನಗಂಡು ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಪ್ರಚಾರ ಕೊಟ್ಟು ಅವ್ರ ಕಣ್ ತರಿಸ್ಬೇಕು ಅಂತ ಈ ಮೂಲಕ ನಿಮ್ಮೆಲ್ಲ ವಿನಂತಿಯನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್ ಕೋರ್ಟ್ ಹೋಗ್ತೀವಿ. ಕೋರ್ಟ್ ಹೋಗ್ಲೇಬೇಕು. ಕೋರ್ಟ್ ಹೋಗ್ತೀವಿ. ಜೊತೆಗೆ ಈಗಾಗಲೇ ಕೆಲವೊಂದು ಶಾಲೆಗಳಿಗೆ ಜ್ಞಾಪನ ಪತ್ರವನ್ನು ಕೊಟ್ಟಿದ್ದಾರೆ, ನೀವು ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ನೋಟಿಸು, ಇದು ಜ್ಞಾಪನ ಪತ್ರ ಅಂತಾನೆ. ಸೊ ಅದು ಮಾಡೋದ್ರಿಂದ ಶಾಲೆಗಳಿಗೆ ಎದುರಿಕೊಂಡು ಈಗ ಬುಕ್ಸ್ ಆರ್ಡರ್ ಹಾಕ್ಬೇಕು. ಆರೋಪಣೆ ಇದೆ, ಬುಕ್ಸ್ ಬಟ್ಟೆ ಅಂತೇಳಿ ದುಡ್ಡು ಜಾಸ್ತಿ ವಸೂಲಿ ಮಾಡ್ತಾರೆ. ಆಗಲೇ ಒಂದು ನಿಯಂತ್ರಣಕ್ಕೆ ಅದಕ್ಕೆ ನಮಗೆ ಸರ್, ದಾವಣಗೆರೆ ಜಿಲ್ಲೆಯಲ್ಲಿ ತಾವು ನೋಡ್ತಾ ಇದ್ದಾಗೆ ಏನು ಔಟ್ ಆಫ್ ಸ್ಟೇಟ್ ಇಂದ ಔಟ್ ಆಫ್ ಇದರಿಂದ ಬಂದ್ ಮಾಡಿರ್ತಕ್ಕಂತ CBSE ICSE ಶಾಲೆಗಳಲ್ಲಿ ಅತಿ ಲಕ್ಷಾಂತರ ಫೀಸ್ ತಗೊಳ್ತಕ್ಕಂಥದ್ದನ್ನ ನೋಡ್ತೀವಿ. ಬಹುತೇಕ ಶಾಲೆಗಳು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆ ಲೆಕ್ಕದಲ್ಲಿ ಫೀಸ್ ತಗೊಳಕ್ ಸಾಧ್ಯ ಇಲ್ಲ. 1-2 ಶಾಲೆನ ಗಮನದಾಗ ಇಟ್ಕೊಂಡು ಆತರ ಆರೋಪ ಮಾಡ್ತಾ ಇದ್ದಾರೆ. ಈಗ ಎಲ್ಲಾ ಶಾಲೆಗಳು ನಾವ್ ಎಷ್ಟು ಫೀಸ್ ತಗೊಂತೀವಿ ಅಂತ ನೋಟಿಸ್ ಬೋರ್ಡ್ ಅನೌನ್ಸ್ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಮೊದ್ಲೇ ಡೊನೇಷನ್ ಇರ್ತಕ್ಕಂಥ ಶಾಲೆಗಳಿತ್ತು. 99% ಡೊನೇಷನ್ ಇರ್ತಕ್ಕಂಥ ಶಾಲೆಗಳು ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲ.